ಜೋರ ಕೇಳು ಮಗ. ಅಂದ್ರೆ ಏನ್ ವಿಚಾರಕ್ಕೆ ಇದು ಬಂದಿದೆ? ಏನಿಲ್ಲ, ಸಿಂಪಲ್ ಮ್ಯಾಟ್ರು. 2014 ಇರಬೇಕು. ಅಂದ್ರೆ ನಮ್ದು ಐರಾವತ ಶೂಟಿಂಗ್ ನಡೀತಾ ಇರ್ಬೇಕಾದ್ರೆ ಹರೀಶ್ ಸರ್ ಮನೇಲಿ ಬಂದು ನಂಗೆ ನೆಕ್ಸ್ಟ್ ಸಿನಿಮಾ ಮಾಡ್ಕೊಡ್ಬೇಕು ಧ್ರುವ ಅವ್ರ ಜೊತೆಲಿ ಅಂತ ಅಂದ್ಬಿಟ್ಟು ಒಂದು ಅಡ್ವಾನ್ಸ್ ಕೊಡ್ತಾರೆ. ಎಷ್ಟು 22.5 ಲಕ್ಷ ಏನೋ. ಅದಾದ್ಮೇಲೆ ಐರಾವತ ಮುಗಿದಾದ್ಮೇಲೆ ಅವ್ರಿಗೆ ನಾನೇ ಕಾಲ್ ಮಾಡ್ತೀನಿ, ಸಿನಿಮಾ ಮುಗ್ದಿದೆ, ಇವಾಗ ಶುರು ಮಾಡೋಣ ಅಂತ ಅಂದ್ಬಿಟ್ಟು. ಓಕೆ, ನೀವು ಎಲ್ಲ ಕತೆ ಎಲ್ಲನೂ ರೆಡಿ ಮಾಡ್ಕೊಳ್ಳಿ ಡೈರೆಕ್ಟ್ರೆ, ಮಾಡೋಣ ಅಂತ ಅಂದ್ಬಿಟ್ಟು. ಸರಿ, ನನ್ನ ಆಫೀಸಲ್ಲಿ ಒಂದು 22 ಮೆಂಬರ್ಸ್ ನಮ್ದೆಲ್ಲ ನಮ್ಮ ಟೀಮ್ಗೆಲ್ಲ ಇಟ್ಕೊಂಡು ಒಂದು 8-9 ತಿಂಗಳು ಕೆಲಸ ಮಾಡ್ತೀವಿ. ಎಲ್ಲ ರೆಡಿ ಆಗುತ್ತೆ. ರೆಡಿ ಆದಮೇಲೆ ಅವ್ರ ಕಡೆಯಿಂದ ಹೀರೋ ಡೇಟ್ಸು, ಅಂದರೆ ಈಗ ಪ್ರೊಡ್ಯೂಸರ್ ಆದವರು ಅವ್ರ ಕಡೆಯಿಂದ ನಮ್ಮ ಕೆಲಸ ಏನಿರುತ್ತೆ, ಕತೆ ಬರೆಯೋದು, ಡೈರೆಕ್ಷನ್ ಮಾಡೋದು ಅದೇ ಇರುತ್ತೆ. ಪ್ರೊಡ್ಯೂಸರ್ ಆದವರು ಡೇಟ್ಸ್ಗಳನ್ನ ತೊಗೊಂಬರ್ಬೇಕು. ಅವ್ರ ಕಡೆಯಿಂದ ಅದನ್ನು ತರೋಕ್ಕಾಗಲಿಲ್ಲ. 1 ವರ್ಷ 8-9 ತಿಂಗಳಾಯಿತು, ತಿರ್ಗಾ 1 ವರ್ಷ ಆಯಿತು, 1.5 ವರ್ಷ ಆಯಿತು. 1.5 ವರ್ಷದವರೆಗೂ ಬರ್ತೀನಿ ಅಂತ ಅಂದ್ಕೊಂಡು ಒಂದು 15 ದಿನ, 1 ತಿಂಗಳು ಈ ಥರ ಕಾಯಿಸ್ಕೊಂಡು 1 ವರ್ಷ 4 ತಿಂಗಳು ನಾವು ವೆಯ್ಟ್ ಮಾಡಿದ್ದೀವಿ ಅವ್ರಿಗೋಸ್ಕರ. ಯಾವುದು ಐರಾವತ ಆದಮೇಲೆ. ಅದಾದಮೇಲೆ ಆ ವ್ಯಕ್ತಿ ಕೇಳಿದಾಗ, ಇಲ್ಲ ನೀವು ಯಾವುದಾದ್ರೂ ಬೇರೆ ಸಿನಿಮಾ ಮಾಡ್ಕೊಳ್ಳಿ, ಈಗ ಸದ್ಯಕ್ಕೆ ನಾನು ಮಾಡಲ್ಲ ಅಂತ ಅಂದ್ಬಿಟ್ಟು ಅಂದರು. ಈ 1 ವರ್ಷ 4 ತಿಂಗಳಾದಮೇಲೆ ನಾನು ಕಿಸ್ ಶುರು ಮಾಡ್ತೀನಿ, ಕಿಸ್ ಸಿನಿಮಾನ. ಇದೆಲ್ಲ ಆಗಿ ಕರೋನಾ ಟೈಮಲ್ಲಿ ನನ್ನ ಹತ್ರ ಬಂದು, ಇಲ್ಲ ನನಗೆ ತುಂಬ ಪ್ರಾಬ್ಲಮ್ ಇದೆ, ನನಗೆ ದುಡ್ಡು ಬೇಕು ಅಂದ್ಬಿಟ್ಟು ಕೇಳಿದಾಗ ಹತ್ತತ್ರ 8.5 ಲಕ್ಷನೋ 9 ಲಕ್ಷನೋ ಬ್ಯಾಂಕಲ್ಲಿ ಟ್ರಾನ್ಸ್ಫರ್ ಮಾಡಿಬಿಟ್ಟು ಮಿಕ್ಕಿದ್ದ ದುಡ್ಡನ್ನ ಆಫೀಸ್ ಖರ್ಚಿಗೆ ಯಾವುದಕ್ಕೂ, ಹುಡುಗರುಗಳಿಗಾಗಲಿ ಅಸಿಸ್ಟೆಂಟ್ ಡೈರೆಕ್ಟರ್ಗಾಗಲಿ ಯಾವುದಕ್ಕೂ ದುಡ್ಡು ಕೊಟ್ಟಿರಲ್ಲ. ಅವ್ರಿಗೆಲ್ಲ ನಾನು ಸಿನಿಮಾನೇ ಮಾಡಿಲ್ವಲ್ಲ, ಯಾಕೆ ಕೊಡಬೇಕಂತ ಎಲ್ಲರಿಗೂ ನಾನು ಪೇ ಮಾಡಿದ್ದೆ ಅಮೌಂಟ್ನ. ಆ ಪೇ ಮಾಡಿದ್ದ ಅಮೌಂಟ್ ಏನಿತ್ತು ಆ ಅಮೌಂಟ್ನ ಡಿಡಕ್ಟ್ ಮಾಡಿ 8.5 lakhs 9 lakhs rupeesನ ಅವ್ರಿಗೆ ವಾಪಸ್ ಕೊಟ್ಟಿರ್ತೀನಿ. ಇದಾದಮೇಲೆ ಕರೋನಾ ಮುಗಿದಾದ್ಮೇಲೆ, ಇಲ್ಲ ನನಗೆ ಕಷ್ಟ ಇದೆ, ಪ್ರತಿ ತಿಂಗಳು ಬರೋದು, ನನಗೆ ಅಪಾರ್ಟ್ಮೆಂಟ್ಗೆ ಬಾಡಿಗೆ ಕಟ್ಟಬೇಕು, 50,000 ಕೊಡಿ, ಇದಕ್ಕೂ ಬಟ್ಟಬೇಕು 1 ಲಕ್ಷ ಕೊಡಿ, ಅದು ಕೊಡಿ, ಇಲ್ಲ ನನಗೆ ದುಡ್ಡು ಬೇಕಂತ ಬಂದು ಮನೆ ಹತ್ರ ಅಂದರೆ ನಾನು ಆಫೀಸಲ್ಲಿ ಬಂದು ಕುತ್ಕೊಳ್ಳೋರು. ಆವಾಗ್ಲೂ ಕೂಡ ಒಂದು 50,000 1 ಲಕ್ಷ ಈ ಥರದ್ದು ಕೊಟ್ಟಿದ್ದೀನಿ. ಇದಾದಮೇಲೆ ತುಂಬ ಟಾರ್ಚರ್ ಮಾಡೋಕ್ಕೆ ಶುರು ಮಾಡಿದ್ರು. ಇಲ್ಲ ಅಣ್ಣ, ನಾವು ಸಿನಿಮಾ ಮಾಡಬೇಕಾದ್ರೆ ಇಷ್ಟೆಲ್ಲ ಖರ್ಚಾಗಿದೆ, ಅದನ್ನು ನಿಮ್ಗೆ ಹೇಳೇ ಕೊಟ್ಟಿದ್ದ ದಿನ ಒಪ್ಕೊಂಡು ಹೋದ್ರು. ಬಟ್ ಅದಾದಮೇಲೆ ಯಾರೋ ಒಂದಿಬ್ರನ್ನ ಕರ್ಕೊಂಬರೋರು, ಆಫೀಸ್ ಹತ್ರ ಬಂದು ಇದು ಮಾಡೋರು. ಆಫೀಸ್ ಹತ್ರ ಬಂದೆಲ್ಲ ನ್ಯೂಸೆನ್ಸ್ ಮಾಡಬೇಡಿ, ನೀವು ಈ ಥರದ್ದೆಲ್ಲ ಚೆನ್ನಾಗಿರಲ್ಲ, ನೀವೇನು ಕೊಟ್ಟಿದ್ರಿ, ನಿಮ್ದು ಏನೇನಿತ್ತು ಎಲ್ಲನೂ ಲೆಕ್ಕ ಹಾಕಿ ಕೊಟ್ಟಿದ್ದೀನಿ ಅಂತ ಹೇಳಿ ಒಂದಿನ ಕಳ್ಸಾದ್ಮೇಲೆ ಫೋನ್ ಮಾಡೋಕ್ಕೆ ಶುರು ಮಾಡೋರು. ನಾನು ಶೂಟಿಂಗಲ್ಲಿ ಇರ್ತಾಯಿದ್ದೆ, ಇನ್ನೊಂದು ಕಡೆ ಇರ್ತಾಯಿದ್ದೆ, ನಾನು ಫೋನ್ ತೆಗಿತಾ ಇರಲಿಲ್ಲ. ಅದಾದಮೇಲೆ ನೆನ್ನೆನೇ ಈ ವಿಚಾರ ಬಂದಿದ್ದು. ಆ್ಯಕ್ಚುಲಿ ನಾನು 3 days ಆಗಿತ್ತು ವಾರಣಾಸಿ ಲಕ್ಷ್ಮೀಪುತ್ರ ಶೂಟಿಂಗ್ ಹೋಗಿ, ಇವತ್ತು ಮಾರ್ನಿಂಗೇ ಬಂದಿರೋದು. ಅದಕ್ಕೆ ಬಂದು ಮೀಡಿಯಾ ಮುಂದೆ ಹೇಳ್ತಾ ಇದ್ದೀನಿ. ಇದು ನಡೆದಿರೋ ವಿಚಾರ. ನನಗೂ ಅವ್ರಿಗೂ ಯಾವುದೇ ಥರದ ಅದ್ಯಾವುದೋ ಅಪಾರ್ಟ್ಮೆಂಟ್ ತಗೊಳಕ್ಕೆ ದುಡ್ಡು ಕೊಟ್ಟೆ ಅಂತ ಹೇಳಿದ್ದಾರೆ. ನನ್ನ ರಿಜಿಸ್ಟ್ರೇಷನ್ ಏನಾದರೂ ಅಪಾರ್ಟ್ಮೆಂಟ್ ಇದ್ದರೆ ನಾಳೆ ಬೆಳಗ್ಗೆ ರಿಜಿಸ್ಟರ್ ಮಾಡ್ಕೊಟ್ಬಿಡ್ತೀನಿ. ಅವ್ರಿಗೆ ತಗೊಳಕ್ಕೆ ಏನಾದ್ರು ದುಡ್ಡು ಕೊಟ್ಟಿದ್ರು. ಈ ಥರದ್ದು ನಾನು ಮೋಸ್ಟ್ಲಿ ನನಗೆ ಆ ವಿಡಿಯೋನ ನೋಡಿದಾಗ, ನಾನು ವಾರಣಾಸಿಲಿದ್ದಾಗ ಯಾರೋ ಕಳಿಸಿದ್ರು, ಮಾನಸಿಕವಾಗಿ ಏನೋ ಪ್ರಾಬ್ಲಮ್ ಇರಬೇಕು ಆ ವ್ಯಕ್ತಿಗೆ ಅಂತ ಅನ್ಕೋತೀನಿ. ಯಾಕೆ ಅಂತಂದರೆ ನನ್ನೊಬ್ಬರ ಬಗ್ಗೆ ಮಾತಾಡಿಲ್ಲ, ಪ್ರೇಮ್ ಸರ್ ಬಗ್ಗೆ ಮಾತಾಡಿದ್ದಾರೆ, ಅಪ್ಪು ಸರ್ ಬಗ್ಗೆ ಮಾತಾಡಿದ್ದಾರೆ, ಮತ್ತು DK ಶಿವಕುಮಾರ್ ಸರ್ ಬಗ್ಗೆ ಮಾತಾಡಿದ್ದಾರೆ, ಆಮೇಲೆ ಶ್ರೀಕಾಂತ್ ಸರ್ ಬಗ್ಗೆ ಮಾತಾಡಿದ್ದಾರೆ, ನಮ್ಮ ಧ್ರುವನ್ ಬಗ್ಗೆನೂ ಕೂಡ ಮಾತಾಡಿದ್ದಾರೆ. ಧ್ರುವನ್ ಬಗ್ಗೆ ಮಾತಾಡೋದು 100% ರಾಂಗ್ ಅಂತೀನಿ. ಯಾಕೆ ಅಂತಂದರೆ ಅವನಿಂದ 2 ಸಿನಿಮಾ ಅವ್ರಿಗೆ ಮಾಡಿರೋ ಬಹದ್ದೂರ್ ಆಗ್ಬೋದು, ಇನ್ನೊಂದು ಭರ್ಜರಿ ಆಗ್ಬೋದು, ಅದರಿಂದ ಅವ್ರಿಗೆ ಕೋಟ್ಯಾಂತರ ರೂಪಾಯಿ ದುಡ್ಡು ಬಂದಿದೆ. ಯಾಕೆ ಆ ರೀತಿ ಅಂದರೆ, ಅವ್ರನ್ನ ನೋಡಿದಾಗ ಎಲ್ಲೋ ಫಸ್ಟ್ರೇಷನ್ಗೆ ಹೋಗಿ ಮಾತಾಡ್ತಾ ಇದ್ದಾರೆ. ಹಂಗೆ ಮಾತಾಡಬೇಕು, ನಮ್ಮ ಹತ್ರ ದುಡ್ಡೇ ಕೇಳಬೇಕು ಅಂತಂದರೆ ಲೀಗಲ್ ವೇಲ್ ಹೋಗ್ಬೋದು, ಇಲ್ಲ ಅವ್ರು ಬ್ಯಾಂಕ್ ಥ್ರೂನೇ ಕೊಟ್ಟಿರೋದ್ರಿಂದ ನಮ್ಮನ್ನು ಬ್ಯಾಂಕ್ ಯಾವ ಮುಖಾಂತರ ಬೇಕಾದರೂ ಕೇಳ್ಬೋದು. ಇದೆಲ್ಲ ನಾನ್ಸೆನ್ಸ್ ಟಾಕಿಂಗ್ಸ್ ಅಂತ ಹೇಳಿ ಇದು ನಡೆದಿದ್ದ ವಿಚಾರ. ಕೊಡಬೇಕು ಅಂತಿಲ್ಲ, ಬಟ್ ಆದ್ರೂ ನಾವು ವಾಪಸ್ ಕೊಟ್ಟಿದ್ದೀವಿ. ಅಂದರೆ ಯಾವುದನ್ನ ಕೆಲಸ ಮಾಡಿರೋ ಅಮೌಂಟ್ನ, ಯಾಕೆಂತಂದ್ರೆ ಎಲ್ಲರಿಗೂ ಕೆಲಸ ನಮ್ಮ ಕೈಯಿಂದ ಕೊಡುವಂಥದ್ದಲ್ಲ. ಈಗ ಪ್ರೊಡ್ಯೂಸರ್ ದುಡ್ಡು ಬಂದರೂ ಲಾಸ್ ಆದರೂ ಅದು ಅವ್ರಿಗೆ ಸೇರಿರುತ್ತೆ. ಈಗ ಕೆಲಸ ಮಾಡ್ತಾ ಇದ್ದೀವಿ ಅಂದಾಗ ಅಸಿಸ್ಟೆಂಟ್ ಡೈರೆಕ್ಟರಿಂದ ಹಿಡಿದು ಆಫೀಸ್ ಖರ್ಚುಗಳೆಲ್ಲನೂ ಅವರೇ ಮಾಡಬೇಕು. ಅವ್ರ ಕಡೆಯಿಂದ ಬಂದಾಗ ಯಾವುದೇ ಥರದ ಅಡ್ವಾನ್ಸ್ಗಳನ್ನ ಪೂರ್ತಿ ಅವರು ಅದಕ್ಕೊಂದು ಅಗ್ರಿಮೆಂಟ್ ಆಗಿರುತ್ತೆ. ಈಗ ನಾವು ಕೊಡ್ತಾ ಇರೋ ಅಮೌಂಟು ಇಷ್ಟು ದಿನದಲ್ಲಿ ಆಗಲಿಲ್ಲ ಅಂದರೆ, 2 months 3 months ಇಲ್ಲ ಆಗಲಿಲ್ಲ ಅಂದರೆ ವಾಪಸ್ ಕೊಡಬೇಕು. ಅದ್ರ ಮೇಲೋಯ್ತು ಅಂತಂದರೆ, ಯಾಕೆಂತಂದರೆ ಒಬ್ಬ ನಿರ್ದೇಶಕ ಪ್ರತಿಯೊಂದು ಹಂತದಲ್ಲೂ ಒಂದೊಂದು ತಿಂಗಳು ಅವನಿಗೆ ಇಷ್ಟಷ್ಟು ಖರ್ಚು ಅಂತ ಬರುತ್ತೆ. ಆಫೀಸ್ಗಾಗ್ಬೋದು, ಅವ್ರ ಟೀಮ್ಗಾಗ್ಬೋದು, ಮತ್ತು ಇಡೀ ವರ್ಷ ಆ ಆಫೀಸ್ನ ಮೇಂಟೆನೆನ್ಸ್ ಮಾಡೋಕ್ಕೆ ಇಷ್ಟು ಖರ್ಚು ಅಂತ ಬರುತ್ತೆ. ಆ ಖರ್ಚುಗಳನ್ನ ಮೇಂಟೈನ್ ಮಾಡೋದು ನಿರ್ದೇಶಕನ ಜವಾಬ್ದಾರಿಯಾಗಿರುತ್ತೆ. ಯಾಕೆಂತಂದ್ರೆ ಅಸಿಸ್ಟೆಂಟ್ ಡೈರೆಕ್ಟರ್ ನಾವು ಪ್ರೊಡ್ಯೂಸರ್ ಹತ್ರ ದುಡ್ಡು ಕೇಳಲ್ಲ, ಈಗ ಡೈರೆಕ್ಟರ್ ಹತ್ರ ಬಂದು ಕೇಳ್ತಾರೆ. ಅವಾಗ
ಏನಾಗಿರುತ್ತೆ ಅದನ್ನ ಯಾವುದನ್ನು ಒಂದು ತಿಂಗಳು ಮೀರಾದ್ಮೇಲೆ ಯಾರನ್ನೂ ಅಡ್ವಾನ್ಸ್ಗಳನ್ನ ವಾಪಸ್ ಯಾರು ಕೊಡಲ್ಲ. ಅದಕ್ಕೆ ಅಗ್ರಿಮೆಂಟ್ ಆಗಿರ್ಬೇಕು ಎಷ್ಟು ತಿಂಗಳಂತ. ಯಾಕೆಂದ್ರೆ ಒಬ್ಬ ನಿರ್ದೇಶಕನಿಗೆ ಒಂದು 6 ತಿಂಗಳು ಅಂತಂದ್ರೆ ಅಷ್ಟರಲ್ಲಿ 6ರಿಂದ 1 ವರ್ಷ ಅಂತಂದ್ರೆ ಒಂದು ಸಿನಿಮಾನೂ ಆಗ್ಬೋದು, 2 ಸಿನಿಮಾನೂ ಆಗ್ಬೋದು. ಒಂದು ಸಿನಿಮಾ 2 ಸಿನಿಮಾಗೆ ಅವನಿಗೆ ಒಂದು 4-5 ಕೋಟಿವರೆಗೂ ದುಡ್ಡು ಬರುತ್ತೆ. ಅಂಥದ್ರಲ್ಲಿ ಇವ್ರು ಯಾವುದೋ ಒಂದು 10 ಲಕ್ಷ ರೂಪಾಯಿ ಕರ್ಕೊಂಬಂದು ಅಂದ್ರೆ ನಮ್ಮ ಲಾಸ್ನ ಯಾರು ಬೇರ್ ಮಾಡ್ತಾರೆ? ಇದನ್ನ ಅಂದ್ರೆ ಆ ಸ್ಟೇಜಲ್ಲಿ ನಿಂತ್ಕೊಂಡು ಏನೇ ಕೇಳಬೇಕು ಅಂದ್ರೆ ಯಾವುದೇ ನಿರ್ಮಾಪಕರಾದ್ರೂ ನೇರವಾಗಿ ಬಂದು ಕೇಳ್ಬೋದಲ್ಲ. ಅಷ್ಟು ತಾಕತ್ತಿದ್ರೆ, ಅಷ್ಟೊಂದು ರೈಟ್ಸ್ ಇತ್ತು ಅಂತಂದ್ರೆ. ಈಗ ಕನಕಪುರ ಶ್ರೀನಿವಾಸ್ ಅವ್ರಿಗೆ ಹೇಳ್ತಾ ಇದ್ದೀನಿ, ನಾನು ಬೇರೆ ಯಾರು ನಿರ್ಮಾಪಕರ ಬಗ್ಗೆನೇ ಮಾತಾಡ್ತಿಲ್ಲ, ಅವ್ರ ಬಗ್ಗೆನೇ ಹೇಳ್ತಾ ಇದ್ದೀನಿ. ನೇರವಾಗಿ ನಿಮ್ಗೆ ಅಷ್ಟು ಗಟ್ಸಿದ್ರೆ ನೀವು ಕೊಟ್ಟಿದ್ದೀರಾ ಅನ್ನೋದು ನಿಜ ಅಲ್ವಾ? ಅದೇ ನಿಜ ಆಗಿದ್ರೆ, ನಾವು ಕೊಡಬೇಕು ಅನ್ನೋದಾಗಿದ್ರೆ ಬಂದು ಕೇಳ್ಬೋದು, ಲೀಗಲ್ ವೇಲ್ ಹೋಗಿ ಮಾತಾಡಿ. ಇದೆಲ್ಲ ಏನೋ ಅವ್ರು ಹೇಳಿದ್ರಲ್ಲ, ಏನೋ ಆ ಸೂಳೆ ಮಗ ಬೋಳಿ ಮಗ ಅಂತ ಹೇಳ್ತಾ ಇದ್ರಲ್ಲ, ಇದೆಲ್ಲ ಏನು ನಮಗೆ ಬರ್ದೇ ಇರೋ ಬೈಗಳಲ್ಲ. ಯಾಕೆಂತಂದ್ರೆ ಮಂಡ್ಯದಲ್ಲಿ ಹುಟ್ಟಿರೋರು, ಇದಕ್ಕೆಲ್ಲ ಮಾತೃಭೂಮಿ ಅದು. ಯಾವುದು ಈ ಅಮ್ಮನ ಅಕ್ಕನ ಸೂಳೆ ಮಗ ಅನ್ನೋದಕ್ಕೆಲ್ಲ ಅಲ್ಲಿಂದನೇ ಬಂದಿರೋದು. ಅದನ್ನೆಲ್ಲ ಮಾತಾಡೋಕ್ಕಾಗಲ್ಲ. ಅವ್ರಿಗೇನು ಬೈಯೋದು ಇವಾಗ ಕನಕಪುರ ಶ್ರೀನಿವಾಸ್ ಇಂಥವ್ರು ಅಂತ ಬೈಯೋದು 2 ನಿಮಿಷದ ಕೆಲಸ. ಬೈದು ಬಿಟ್ರೆ ಕೊಚ್ಚೆ ಮೇಲೆ ಕಲ್ಲಾಗ್ತಂಗೆ ಅವ್ರಿಗೂ ನಮಗೂ ವ್ಯತ್ಯಾಸ ಇರಲ್ಲ. ಇದೇನು ಬರ್ದೇ ಇರೋ ವಿಚಾರ ಅಲ್ಲ. ಯಾಕೆಂದ್ರೆ ನಾವು ಹಳ್ಳಿಲೇ ಬೆಳೆದಿರೋದು ಇದೆ. ಈ ಥರದ್ದೆಲ್ಲ ಬೈಗಳನ್ನ ನಾವು ಮಾತಾಡ್ಕೊಂಡು ಬೆಳೆದಿದ್ದೀವಿ. ಒಂದು ಸ್ಟೇಜಿಗೆ ಬಂದಾದ್ಮೇಲೆ ಎಲ್ಲರಿಗೂ ಒಂದು ಇದಿರುತ್ತೆ, ಏನೋ ಯಾವ ರೀತಿ ಮಾತಾಡಬೇಕು, ತೂಕಗಳಿರುತ್ತೆ. ಆ ತೂಕನ ಇಟ್ಕೊಂಡು ಮಾತಾಡಿದ್ರೆ ಎಲ್ಲಾರ್ಗು ಕರೆಕ್ಟ್ ಆಗಿರುತ್ತೆ, ಅವ್ರಿಗೂ ರೆಸ್ಪೆಕ್ಟ್ ಸಿಗುತ್ತೆ, ಮತ್ತೆ ಅವ್ರ ಕಡೆಯಿಂದ ನಮಗೂ ರೆಸ್ಪೆಕ್ಟ್ ಸಿಗಬೇಕು. ಸಿಕ್ಕಿಲ್ಲ ಅಂತಂದಾಗ 1 ಸರಿ ನೋಡ್ತೀವಿ, 2 ಸತಿ ನೋಡ್ತೀವಿ, 3ನೇ ಸತಿ ಅವ್ರೇನ್ ಮಾತಾಡಿರ್ತಾರೋ ಅದಕ್ಕೆ ಡಬಲ್ ಹೋಗ್ತಾರೆ. ಫೈನಲಿ ಸ್ಟೇಷನ್ಗೂ ಕೂಡ ದೂರು ಕೊಟ್ಟಿದ್ರೆ, ಜೊತೆಗೆ ಇಲ್ಲೂ ಕೂಡ ಫಿಲ್ಮ್ ಚಾಂಬರ್ ಕೊಟ್ಟಿದ್ದಾರೆ. ನೀವೇನು ಸ್ಟೇಷನ್ ದೂರು ಕೊಟ್ಟಿದ್ದೀರಾ? ಇವಾಗ ತಾನೇ ಬಂದಾಗ ಪ್ರೇಮ್ ಸರ್ ಕಾಲ್ ಮಾಡಿದಾಗ ಇದೆ ಅಂತ ಅಂದ್ಬಿಟ್ಟು, ಬಾ ಮಗನೇ ನೀನು ಅಂತ ಅಂದ್ಬಿಟ್ಟು ಅಂದ್ರು. ಅದಕ್ಕೋಸ್ಕರ ಇಲ್ಲಿಗೆ ಬಂದೆ. ಈಗ ವಾರಣಾಸಿಯಿಂದ ಮಾರ್ನಿಂಗ್ ಫ್ಲೈಟಿಗೆ ಬಂದಿದ್ದು. ಇವಾಗ ಹೋಗಿ ಅದೇ ಕೆಲಸ. ಫಸ್ಟ್ ಡಿಫಾರ್ಮೇಶನ್ ಡೆಫಿನೆಟ್ಲಿ ಹಾಕ್ತೀನಿ. ಯಾಕೆ ಅಂತಂದ್ರೆ ನಮ್ಮ ಬಗ್ಗೆ ಮಾತಾಡ್ಬೋದು ಸರ್. ಅವ್ರ ತಾಯಿ ಬೇರೆ ಅಲ್ಲ, ನಮ್ಮ ತಾಯಿದಿರು ಬೇರೆ ಅಲ್ಲ. ಸೂಳೆ ಮಗ ಅಂತ ಬೈದ್ರೆ ಎಂತ ನನ್ನ ಮಗನಿಗೂ ಅದು ಅಡಿಯಿಂದ ಏರುತ್ತೆ ಮೇಲಕ್ಕೆ, ಆಯ್ತಾ? ವಾಪಸ್ 1 ನಿಮಿಷ ಎಲ್ಲಿದೆಯೋ ಬಾರೋ, ಅದೆಲ್ಲೋ ಏನೋ ತಾಕತ್ತಿದ್ರೆ ಫೋನ್ ತೆಗೀರಿ ಬನ್ನಿ, ಅದು ಇದು ಅಂತೆಲ್ಲ ಬರ್ತೀವಲ್ಲ. ಎಲ್ಲೋಗಿದೀವಿ? ಬೆಂಗಳೂರು ಬಿಟ್ಟು ಹೋಗಿದೀವ? ಎಲ್ಲರ ಗಡಿ ದಾಟಿ ಹೊಟ್ಟೋಗ್ಬಿಟ್ಟಿದೀವ? ನಮ್ಮೂರು ಮಂಡ್ಯ ಹತ್ರ ಕೆರಗೋಡು. ನಾವು ಇರೋದು ನಾಗರಬಾವಿಲಿ, ಉಲ್ಲಾಳ್ ರೋಡಲ್ಲಿ. ಅಲ್ಲೇ ಇರ್ತೀವಿ. ಎಲ್ಲಿ ಹೋಗ್ತೀವಿ ನಾವು? ಅಂದ್ರೆ ಮಾತಾಡೋಕೆ ಒಂದು ಸ್ಟೇಜ್ ಸಿಕ್ತು, ಮೈ ಸಿಕ್ತು ಅಂತ ಮಾತಾಡೋಕೆ ಅಂತಂದ್ರೆ ನಾವು ಮಾತಾಡ್ತಾ ಇರ್ತೀವಲ್ಲ ಸರ್. ಇಲ್ಲ, ಇವಾಗ ಬಂದಿದ್ದೀನಿ. ಇದನ್ನ ಮುಗಿಸಿ ಅಲ್ಲೋಗಿ ಮಾತಾಡಿ 100 ಇಲ್ಲೂ ದೂರು ಕೊಡ್ತೀನಿ, ಮತ್ತೆ FIR ಮಾಡಿಸ್ತೀನಿ. ಅಂದ್ರೆ ಮಾತಾಡಬಾರ್ದು ನಮ್ಮ ಬಗ್ಗೆ ಅಂತಲ್ಲ. ಇದು ಸಿನಿಮಾ ಅಂತ ಬಂದಾಗ ಪ್ರೇಮ್ ಸರ್ ಆಗ್ಲಿ, ನಾನಾಗ್ಲಿ, ಈಗ ಅಪ್ಪು ಸರ್ಗೆ ಏನೋ ನಾನೇ ಹೀರೋ ಮಾಡಿದ್ದು ಅಂತಂದ್ರು, ಅದೊಂದೇ ಒಂದು ವಿಚಾರ ನೋಡ್ಬಿಟ್ರೆ ಗೊತ್ತಾಗ್ಬಿಡುತ್ತೆ. ಯಾಕೆಂತಂದ್ರೆ 10ನೇ ವರ್ಷಕ್ಕೋ 8ನೇ ವರ್ಷಕ್ಕೋ 10ನೇ ವರ್ಷಕ್ಕೋ ನ್ಯಾಷನಲ್ ಅವಾರ್ಡ್ ತಗೊಂಡಿರೋರು. ಅವತ್ತು ಇವರೇ ಹೋಗಿ ಹೀರೋ ಮಾಡಿದ್ರು ಅವ್ರನ್ನ, ಅವತ್ತು ಇವರೇ ಹೋಗಿ ಆರ್ಟಿಸ್ಟ್ ಮಾಡಿದ್ರ. ಪ್ರತಿಯೊಂದಕ್ಕೂ ಮಾತಾಡೋಕೆ ಒಂದು ನಾಲ್ಗಲ್ಲಿ ಒಂದು ಮಿತಿ ಇರಬೇಕು. ಇಷ್ಟೆಲ್ಲ ಆದ್ಮೇಲೆ ಮತ್ತೆ ಫೋನ್ ಸಂಪರ್ಕ ಯಾರು? ನಾನೇನಕ್ಕೆ ಮಾಡ್ಲಿ ಸರ್ ಅವ್ರಿಗೆ? ಯಾಕೆಂದ್ರೆ ಅವ್ರಿಗೂ ನನಗೂ ಸಂಬಂಧನೇ ಇಲ್ಲ. ಸಂಬಂಧಗಳೆಲ್ಲ ಮುಗ್ದೋಗಿದೆ ಇವತ್ತಿಗೆ. ಮೋಸ್ಟ್ಲಿ ನನ್ನ ಪ್ರಕಾರ ಅಂತ ಅನ್ಸಿದ್ದು, ಆ ವ್ಯಕ್ತಿಗೆ ಯಾರಾದ್ರೂ ಅವ್ರ ಮನೆಯವರು ಟ್ರೀಟ್ಮೆಂಟ್ ಕೊಡ್ಸಿದ್ರೆ ಕರೆಕ್ಟ್ ಅಂತ ಅನ್ಸುತ್ತೆ. ಯಾಕೆ ಅಂತಂದ್ರೆ ಮಾನಸಿಕ ಅಸ್ವಸ್ಥತೆ ಅವ್ರು ಮಾತಾಡ್ತಾ ಇರೋದ್ರಲ್ಲಿ ತುಂಬಾ ಚೆನ್ನಾಗಿ ಎದ್ದು ಕಾಣಿಸ್ತಾ ಇದೆ. ಯಾಕೆಂತಂದ್ರೆ ಪ್ರತಿಯೊಬ್ರು ಎಲ್ಲಾರ ಬಗ್ಗೆನೂ ಮಾತಾಡ್ತಾ ಇದ್ದಾರೆ. ಅದು ಅವ್ಯಾಚ ಶಬ್ದಗಳನ್ನ ಯೂಸ್ ಮಾಡ್ಕೊಂಡು ಮಾತಾಡ್ತಾ ಇರೋದ್ರಿಂದ ಖಂಡಿತವಾಗ್ಲೂ ದಯವಿಟ್ಟು ಈ ಮೀಡಿಯಾ ಮುಖಾಂತರ ಹೇಳ್ತಾ ಇದೀನಿ, ಅವ್ರ ಮನೆಯವ್ರು ಯಾರಾದ್ರೂ ಇದ್ರೆ ಅವ್ರನ್ನ ಕರ್ಕೊಂಡೋಗಿ ಹಾಸ್ಪಿಟ್ಲಿಗೆ ಸೇರಿಸಿ ಅವ್ರಿಗೊಂದು ಟ್ರೀಟ್ಮೆಂಟ್ ಕೊಡಿಸಿ. ಇಲ್ಲ ಅಂತಂತಂದ್ರೆ ಎಲ್ಲಾರ ಬಗ್ಗೆನೂ ಈ ತರದ್ದು ಮಾತಾಡೋದು ಸರಿಯಲ್ಲ. ಮುಂದೊಂದು ದಿನ ಏನಾದ್ರೂ ಪ್ರಾಬ್ಲಮ್ ಆಯ್ತು ಅಂತಂದ್ರೆ ನೀವೇ ಅನುಭವಿಸ್ಕೋಬೇಕಾಗತ್ತೆ. ಅಲ್ಲ, ನಾನು ಹೇಳ್ತಾ ಇಲ್ಲ ಸರ್. ನಾವು ಅದನ್ನ ವಿಡಿಯೋನ ನೋಡಿದಾಗ ನನ್ಗೆ ಅನ್ಸಿದ್ದು ಅಂತ ಹೇಳ್ತಾ